ಇವತ್ತು ನಮ್ಮೂರ್ ತೋಟಗೆರೆ ಬಸವಣ್ಣ ಟೆಂಪಲ್ ಅಲ್ಲಿ ಜಾತ್ರೆ ಇದೆ. ಜಾತ್ರೆಗೆ ದನಗಳೆಲ್ಲ ಕೂಡ ಕಟ್ಟಿದ್ರು. ನಾನ್ ನೋಡಿ ಜೈ ಹಳ್ಳಿಕಾರ್ ಅಂತ ಹೇಳಿದೆ. ಇವತ್ತು ಮಹಾಶಿವರಾತ್ರಿ ಫೆಸ್ಟಿವಲ್ ಆಗಿರೋದ್ರಿಂದ ಸೂರ್ಯ ಲಕ್ಷ ದೀಪೋತ್ಸವ ಕೂಡ ನಡೀತಿತ್ತು. ಅಕ್ಕಪಕ್ಕ ಹಳ್ಳಿಯಿಂದ ಎಲ್ಲರೂ ಕೂಡ ದೀಪ ಹಚ್ಚನ ಅಂತ ಬಂದಿದ್ರು. ನಾನು ಕೂಡ ನಮ್ಮ ಅಪ್ಪ ಅಮ್ಮ ಜೊತೆ ಹೋಗಿದ್ದೆ. ಓಂ ನಮ ಶಿವಾಯ ಅಂತ ಹೇಳಿ ದೇವರ ದರ್ಶನ ಮಾಡೋದಕ್ಕೆ ಹೋದೆ. ಇದೇ ನೋಡಿ ನಮ್ಮ ತೋಟಗೆರೆಯಲ್ಲಿ ಇರುವ ಬಸವಣ್ಣ ಟೆಂಪಲ್. ಇವತ್ತು ಬಸವಣ್ಣ ದೇವರಿಗೆ ಸೂಪರ್ ಆಗಿ ಅಲಂಕಾರ ಮಾಡಿದ್ರು. ನಾನು ಕೂಡ ದೇವರ ದರ್ಶನ ಪಡೆದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ. ಸುತ್ತಮುತ್ತ ಊರಿಗೆ ಬಸವಣ್ಣ ದೇವರು ಮೆರವಣಿಗೆ ಹೋಗಿತ್ತು. ಪಲ್ಲಕ್ಕಿ ನೋಡ್ಬೋದು ಹೇಗಿದೆ ಅಂತ, ಸಖತ್ ಗ್ರ್ಯಾಂಡ್ ಆಗೇ ಇತ್ತು. ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂಡೆ. ತಕ್ಷಣ ಅನೌನ್ಸ್ ಮಾಡಿದ್ರು ದೀಪಗಳನ್ನು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ. ನಾನು ಕೂಡ ಕ್ಯಾಂಡಲ್ ಅಲ್ಲಿ ಲಕ್ಷ ದೀಪೋತ್ಸವಕ್ಕೆ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ. ದೀಪ ಹಚ್ಚಿದ ನಂತರ ಓಂ ನಮ ಶಿವಾಯ ಅಂತ ಚಾಂಟಿಂಗ್ ಮಾಡಿದೆ. ಹರ ಹರ ಮಹಾದೇವ್ ಅಂತ ಚಾಂಟಿಂಗ್ ಮಾಡಿದೆ. ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ರು ಲಕ್ಷ ದೀಪೋತ್ಸವಕ್ಕೆ. ಅವರು ಕೂಡ ದೀಪನ ಹಚ್ಚಿದ್ರು. ಹಾಗೆ ನಾವೆಲ್ಲರೂ ಕೂಡ ಒಂದು ಸೆಲ್ಫಿನ ಕೂಡ ತಗೊಂಡ್ವಿ. ಪ್ರಸಾದ ತಿನ್ನೋಣ ಅಂತ ಹೋದ್ರಿ. ಅಲ್ಲೇ ಪಕ್ಕದ ಸರ್ಕಾರಿ ಶಾಲೆಯಲ್ಲಿ ಪ್ರಸಾದ ಕೊಡ್ತಾ ಇದ್ರು. ನಾನು ಕೂಡ ಲೈನ್ ಅಲ್ಲಿ ನಿಂತ್ಕೊಂಡು ಪ್ರಸಾದನ ತಗೊಂಡೆ. ಏನಪ್ಪಾ ಮಾಡ್ತಿದ್ರು ಅಂದ್ರೆ ರೈಸ್ ಬಾತ್ ನ ಮಾಡ್ತಿದ್ರು. 2 ಸಲ ಅಲ್ಲ 3 ಸಲ ಹಾಕ್ಸ್ಕೊಂಡು ಬ್ಯಾಟಿಂಗ್ ನ ಮಾಡಿದೆ. ನನ್ ಜೊತೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ರು. ಅವರು ಕೂಡ ಪ್ರಸಾದ ತಿಂದ್ರು. ಇಬ್ರು ಹೇಳಿದ್ರು ಪ್ರಸಾದ ಚೆನ್ನಾಗಿದೆ ಅಂತ. ನನಗೂ ಕೂಡ ಪ್ರಸಾದ ಸಖತ್ ಇಷ್ಟ ಆಯ್ತು. ನೀವೇನಾದ್ರೂ ತೋಟಗೆರೆ ಬಸವಣ್ಣ ಟೆಂಪಲ್ ಜಾತ್ರೆಗೆ ಬಂದಿದ್ರೆ ಹೇಗಿತ್ತು ಜಾತ್ರೆ ಅಂತ ಕಮೆಂಟ್ ಮಾಡಿ. ಲಕ್ಷ ದೀಪೋತ್ಸವ ಅಂತೂ ಸಖತ್ತಾಗಿತ್ತು. ಎಲ್ಲರೂ ಕೂಡ ಕಮೆಂಟ್ ಮಾಡಿ ಓಂ ನಮ ಶಿವಾಯ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.